ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ 8 ಗಂಟೆ ಆಯ್ತಾಯ್ತಾ, ಮಕ್ಕಳೆಲ್ಲ ಶಾಲೆಗೆ ಹೋದ್ರು. ಅವ್ರು ಹೋದ ನಂತರ ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಇವತ್ತು ತುಂಬ ಕೆಲಸ ಉಂಟಾಯ್ತಾ, ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಅಂದರೆ ನಾಳೆ, ಇವತ್ತು ಶುಕ್ರವಾರ, ನಾಳೆ ನಮ್ಮ ಮನೆಗೆ ನನ್ನ ತಂಗಿ ಬರ್ತಾ ಇದ್ದಾಳೆ. ಅವಳು ದುಬೈಯಿಂದ ಬಂದಿದ್ದಾಳೆ. ಹಾಗೆ ನಮ್ಮ ಮನೆಗೆ ಕೂಡ ಅವಳು ಬರ್ತಾ ಇದ್ದಾಳೆ. ಹಾಗೆ ತುಂಬ ತುಂಬ ಖುಷಿ ಆಗ್ತಾ ಉಂಟು ನಮಗೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಕಾಫಿ ನಾನು ಮಾಡ್ತಾ ಇದ್ದೇನೆ. ಅಂದರೆ ಕಾಫಿ ಯಾಕಂದರೆ ಶೀತ ಆಗಿದೆ, ಹಾಗೆ ಇದು ನನಗೆ ತಂಗಿ ದುಬೈಯಿಂದ ಕೊಟ್ಟದಾಯ್ತಾ. ನನಗೆ ಅವಳ ಹತ್ರ ಹೇಳಿದ್ದೆ ನನಗೆ ಕಾಫಿ ಪೌಡ್ರ್ ಬೇಕು ಅಂತ. ಅಲ್ಲಿಂದ ನನಗೆ ತುಂಬ ಇಷ್ಟ ಆಗ್ತದೆ, ಹಾಗೆ ಅಲ್ಲಿಂದ ಒಂದು ತಂದು ಕೊಡು ಅಂತ ಹೇಳಿದ್ದು. ಹಾಗೆ ಅವಳು ಬಂದು ಸುಮಾರು ದಿನ ಆಗಿದೆ, ನಮ್ಮ ಮನೆಗೆ ಬರಲಿಲ್ಲ. ಬಟ್ ನಾನು ಅಮ್ಮನ ಮನೆಗೆ ಹೋಗುವಾಗ ಅಲ್ಲಿ ಕೊಟ್ಟಿದ್ಲು ಅವಳು ನನಗೆ. ಹಾಗೆ ಇದಕ್ಕೆ ಹಾಲು ಹಾಕಿದ್ದಾಯ್ತು. ಇದು ಕಪ್ಪು ನೋಡಿ, ಮ್ಯಾಜಿಕ್ ಕಪ್ ಆಯಿತಾ. ಇದರದ್ದು ರಿವ್ಯೂ ನಾನು ಫೇಸ್ಬುಕ್ಕಲ್ಲೆಲ್ಲ ಕೊಟ್ಟಿದ್ದೆ. ಸುಮಾರು ತಿಂಗಳಾಯಿತು, ಒಂದು ವರ್ಷ ಅಲ್ಲ, ಒಂದು 8 ತಿಂಗಳು 10 ತಿಂಗಳಾಗಲಿಕ್ಕೆ ಆಯಿತು. ನೋಡಿ ಈಗ ಎಂಥ ಮ್ಯಾಜಿಕ್ ಆಗ್ತದಂತ ನೀವೇ ನೋಡಿ. ಹಾಲು ಹಾಕ್ತಾ ಇದ್ದೇನೆ, ಬಿಸಿ ಬಿಸಿ ಹಾಲು. ಸ್ವಲ್ಪ ಹೊತ್ತಲ್ಲಿ ಮ್ಯಾಜಿಕ್ ಆಗ್ತದೆ. ನಾನು ಇದನ್ನು ಮತ್ತೆ ಯೂಸ್ ಮಾಡಲಿಲ್ಲ, ಒಳಗೆ ಇಟ್ಟದ್ದು. ಇವತ್ತು ಕಾಫಿ ಕುಡಿಲಿಕ್ಕೆ ತೆಗೆದಿದ್ದೇನೆ. ಅಂದರೆ ಕಾಫಿಯೆಲ್ಲ ನಾನು ಜಾಸ್ತಿ ಕುಡಿತಾ ಇರಲಿಲ್ಲ. ನೋಡಿ ಮ್ಯಾಜಿಕ್ ಆಗ್ತಾ ಉಂಟು. ಅದು ಬಿಸಿ ಬಿಸಿ ಐಟಮ್ ಹಾಕುವಾಗ ಮ್ಯಾಜಿಕ್ ಆಗ್ತದೆ. ಯಾರಿವಳು 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 ನೋಡಿ, ಚಂದ ಉಂಟಲ್ಲ. ಅದು ಫುಲ್ ಬಿಸಿ ಆಗಬೇಕು ಕಪ್ಪು, ಆಗ ನೋಡಿ ಫೋಟೋ ಬರ್ತದೆ ನಮ್ಮದು. ಇದರಲ್ಲಿ ಕಾಫಿ ಕುಡಿಲಿಕ್ಕೆ ಒಳ್ಳೇದಾಗ್ತದೆ. ನನಗೆ ತುಂಬಾ ಇಷ್ಟ ಇದು ಕಾಫಿ ಮಗ್. ನೋಡಿ, ನೀವು ಬೇಕಿದ್ರೆ ಒಂದು ಸೈಡಲ್ಲಿ ನಿಮ್ಮ ಫೋಟೋ, ಇನ್ನೊಂದು ಸೈಡಲ್ಲಿ ಬೇರೆಯವ್ರ ಫೋಟೋ ಹಾಕ್ಬೋದು. ನಾನು ನಂದು ಮಾತ್ರ ಹಾಕಿದ್ದೇನೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ಇನ್ನು ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡುವ. ಕಿಚನ್ ಇದು ಮತ್ತೆ ಮಾಡ್ತೇನೆ, ಯಾಕಂದರೆ ಅಡುಗೆ ಎಲ್ಲ ಆಗಬೇಕಲ್ಲ. ಅಡುಗೆ ಮಧ್ಯಾಹ್ನದ್ದು ಅಡುಗೆ ಎಲ್ಲ ಆದ ನಂತರ ನಾನು ಕಿಚನನ್ನು ಕ್ಲೀನ್ ಮಾಡ್ತೇನೆ, ಇಲ್ಲಾಂದರೆ ಮತ್ತೆ ಅದು ಗಲೀಜಾಗ್ತದೆ. ಸ್ಯಾನೋ 00 ಟಾಯ್ಲೆಟ್ ಬೌಲ್ ಕ್ಲೀನರನ್ನು ಉಪಯೋಗಿಸಿ ನಾನಿವತ್ತು ಕಮೋಡನ್ನೆಲ್ಲ ಕ್ಲೀನ್ ಮಾಡ್ತೇನೆ. ಜೊತೆಗೆ ವೈಟ್ ಕಲರ್ ಬೆಸಿನ್ಸ್ ಎಲ್ಲ ಇದ್ದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದು ತುಂಬಾ ಬೆಸ್ಟ್. ಅಂದರೆ ವೈಟ್ ಇದೆಲ್ಲ ಇದ್ದರೆ ತುಂಬ ಕಲೆ ಇರ್ತದಲ್ಲ, ಮತ್ತು ಅದು ಕಲೆ ಎಲ್ಲ ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಅದಕ್ಕೆ ಈ ಸ್ಯಾನೋ 00 ಟಾಯ್ಲೆಟ್ ಬೌಲ್ ಕ್ಲೀನರ್ ತುಂಬಾ ಸೂಟ್ ಆಗುತ್ತೆ. ನೋಡಿ, ನಾನು ಬೇಸಿನನ್ನ ಈಗ ವಾಶ್ ಮಾಡ್ತಾ ಇದ್ದೇನೆ. ನೋಡಿ, ಅವರದೇ ಸ್ಕ್ರಬ್ ಇದೆ, ಸ್ಯಾನೋ ಅವರದೇ, ಅದನ್ನೇ ಉಪಯೋಗಿಸಿ ನಾನು ವಾಶ್ ಮಾಡ್ತಾ ಇದ್ದೇನೆ. ತುಂಬ ನೀವು ಗಟ್ಟಿಯಾಗಿ ತಿಕ್ಕಬೇಕಂತೇನಿಲ್ಲ, ಜಸ್ಟ್ ನಾರ್ಮಲ್ ಪ್ರೆಷರ್ ಹಾಕಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು. ಸೊ ಸ್ಯಾನೋ 00 ಟಾಯ್ಲೆಟ್ ಬೌಲ್ ಕ್ಲೀನರ್ ಹಾಕಿದ ನಂತರ ತುಂಬ ಈಸಿಯಾಗಿ ನಾವು ಇದನ್ನು ಸ್ಕ್ರಬ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅದು ಕ್ಲೀನ್ ಆಗ್ತಾ ಉಂಟು ಅಂತ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟೊಂದು ಈಸಿಯಾಗಿ ನಾವು ಈ ಕೆಲಸವನ್ನೆಲ್ಲ ಮಾಡ್ಬೋದು ಅಂತ. ಇಲ್ಲಾಂದರೆ ವೈಟ್ ಬೆಸಿನೆಲ್ಲ ಇದ್ದರೆ ತುಂಬ ಕಷ್ಟ ಆಗ್ತದೆ ಅದು ಕ್ಲೀನ್ ಮಾಡಲಿಕ್ಕೆ, ಆ ಕಲೆ ಎಲ್ಲ ಹೋಗಲಿಕ್ಕೆ. ಬಟ್ ಇದರಲ್ಲಿ ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಕಲರ್ ನೋಡಿ, ಪಳ ಪಳ ಅಂತ ಹೊಳಿತಾ ಇದೆ ಅಲ್ವಾ. ತುಂಬಾ ಚೆನ್ನಾಗಿದೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನಮ್ಮ ಕೆಲಸ ಎಷ್ಟು ಈಸಿ ಆಗುತ್ತೆ ಈ ಥರದ್ದು ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು ನಾವು ಉಪಯೋಗಿಸಿದರೆ. ನಮ್ಮ ವರ್ಕ್ ತುಂಬಾ ಈಸಿ ಆಗುತ್ತೆ. ನೋಡಿ ಎಷ್ಟು ಶೈನ್ ನಿಮಗೆ ಕಾಣಿಸ್ತದೆ. ನೋಡಿ ಬೇಸಿನಲ್ಲಿ ಶೈನ್ ನೋಡಿ ನೀವು. ಹಾಗೆ ಇಲ್ಲಿ ಕೊಮೋಡನ್ನು ಕೂಡ ನಾನು ವಾಶ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಕೊಮೋಡ್ ಕೂಡ ನಾವು ವಾಶ್ ಮಾಡ್ಬೋದು. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡುವಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಇದು ಕ್ಲೀನ್ ಆಗುತ್ತೆ ಅಂತ ಹೇಳಿ. ನೋಡಿ ಈಗ ಇದನ್ನು ಚೆಂದ ಮಾಡಿ ನೀರು ಹಾಕಿ ವಾಶ್ ಮಾಡಿದ್ದೇನೆ. ಎಷ್ಟು ಒಳ್ಳೆ ಶೈನ್ ಇದೆ ನೋಡಿ. ಕೊಮೋಡ್ ಎಲ್ಲ ಕ್ಲೀನ್ ಮಾಡಿದ ನಂತರ ಇದಕ್ಕೆ ನಾನು ಸೆಂಟೆಡ್ ಟಾಯ್ಲೆಟ್ ರಿಮ್ ಬ್ಲಾಕ್ಸನ್ನು ಯೂಸ್ ಮಾಡ್ತೇನೆ. ಇದರಿಂದ ಅದು ಕೊಮೋಡ್ ಕ್ಲೀನ್ ಆಗಿರುತ್ತೆ. ಪದೇ ಪದೇ ನಾವು ಅದನ್ನು ಕ್ಲೀನ್ ಮಾಡಬೇಕಂತ ಇರಲ್ಲ. ಸೊ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡಿ. ಕಮೋಡ್ ಸೈಡಲ್ಲಿ ನಿಮಗೆ ಹೋಲ್ಸ್ ಇರುತ್ತೆ, ನೀವು ಜಸ್ಟ್ ಪ್ರೆಸ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದರೊಳಗೆ ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಫಿಕ್ಸ್ ಆಗುತ್ತೆ. ನಂತರ ನೀವು ಫ್ಲಶ್ ಮಾಡಿದರೆ ಆಯಿತು. ಅಂದರೆ ಕಮೋಡನ್ನು ಉಪಯೋಗಿಸಿದ ನಂತರ ಫ್ಲಶ್ ಮಾಡಿದರೆ ಆಯಿತು, ಕಮೋಡ್ ನಿಮ್ಮದು ಕ್ಲೀನಾಗಿ ಇರ್ತದೆ ನೋಡಿ. ಓಕೆ, ನೆಕ್ಸ್ಟ್ ಇದು ಸ್ಯಾನೋ ಬ್ಲೂ ಅಂತ. ಈ ಥರ ನಿಮ್ಮದು ಫ್ಲಶ್ ಟ್ಯಾಂಕ್ ಇದ್ರೆ ಈ ಥರದ್ದು ನೋಡಿ, ಈ ಟೈಪ್ ಇದು. ಮುಂಚೆ ಎಲ್ಲ ಹೀಗೆ ಬರ್ತಿತ್ತಲ್ಲ, ಇದು ನಮ್ದು ಹೊರಗಿನ ಟಾಯ್ಲೆಟ್ ಅಲ್ಲಿ ಈ ತರ ಇದೆ. ಸೊ ಇದಕ್ಕೆ ಇದನ್ನ ಜಸ್ಟ್ ಈ ತರ ನೀರಿನಲ್ಲಿ ಇಟ್ಟರೆ ಆಯ್ತು. ನೋಡಿ ಇದನ್ನ ಇಟ್ಟಿದ್ದೇವೆ. ಇದು ನೆಕ್ಸ್ಟ್ ನೀರು ಫುಲ್ ಆಗ್ಬೇಕು. ಈಗ ನೋಡಿ ನೀರಿದ ಕಲರ್ ಎಲ್ಲ ಚೇಂಜ್ ಆಗ್ತಾ ಉಂಟು, ಬ್ಲೂ ಕಲರ್ ಆಗ್ತಾ ಉಂಟಲ್ವಾ. ಈಗ ನಾವು ಫ್ಲಶ್ ಮಾಡಿದ್ರೆ, ಫ್ಲಶ್ ಮಾಡುವಾಗ ನೀರಿದ್ದು ಕಲರ್ ಕೂಡ ಬ್ಲೂ ಕಲರಲ್ಲಿ ಬರ್ತಾ ಉಂಟು. ಟಾಯ್ಲೆಟ್ ಕಮೋಡ್ ಎಲ್ಲ ತುಂಬಾನೇ ಕ್ಲೀನ್ ಆಗಿರುತ್ತೆ ಇದನ್ನು ನಾವು ಯೂಸ್ ಮಾಡಿದ್ರೆ. ಈಗ ಟ್ಯಾಪ್ಸನ್ನೆಲ್ಲ ಕ್ಲೀನ್ ಮಾಡುವ. ಟ್ಯಾಪ್ಸ್ ಎಲ್ಲ ಯಾವ ರೀತಿ ಆಗಿದೆ ನೋಡಿ. ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಸ್ಯಾನೋ ಅವರದ್ದು ಆ್ಯಂಟಿ ಕ್ಯಾಲ್ಕನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ನಮ್ಮದು ಈ ಸ್ಟೀಲಿದು ಟ್ಯಾಪ್ಸ್ ಎಲ್ಲ ಇರ್ತದಲ್ಲ, ಅದರಲ್ಲಿರುವಂಥ ಈ
ರಸ್ಟ್ ಆಗಲಿ ಅಥವಾ ವಾಟರ್ ಸ್ಟೇನ್ಸ್ ಮತ್ತು ಮಿನರಲ್ಸ್ ಎಲ್ಲ ಬಿಲ್ಡಪ್ ಆಗಿದ್ರೆ ಅದನ್ನೆಲ್ಲ ಇದು ನೀಟಾಗಿ ಕ್ಲೀನ್ ಮಾಡುತ್ತೆ. ಜಾಸ್ತಿ ಏನು ಎಫರ್ಟ್ ಹಾಕಬೇಕಂತಲೇ ಇಲ್ಲ. ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಅನ್ನೊಂದು 2 ನಿಮಿಷ ಇಟ್ಟು ನಂತರ ಇದನ್ನು ಈ ಸ್ಕ್ರಬ್ಬಲ್ಲಿ ಒರೆಸಿದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಿಡಿಯೋ ನೋಡುವಾಗ. ನೋಡಿ, ನಾನು ಇದನ್ನು ಲೈಟಾಗಿ ಉಜ್ತಾ ಇದ್ದೇನೆ. ಜಾಸ್ತಿ ಏನು ನಾವು ತುಂಬ ಪ್ರೆಷರ್ ಹಾಕಿ ಉಜ್ಬೇಕಂತೇನಿಲ್ಲ. ಸೊ ಈ ಸೊಲ್ಯೂಷನಲ್ಲಿ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮ್ಮದು ಹೊಸ ಟ್ಯಾಪ್ ಹೊಸ ಮನೆಯಲ್ಲಿ ಹೊಸ ಟ್ಯಾಪ್ ಫಿಕ್ಸ್ ಮಾಡುವಾಗ ಯಾವ ರೀತಿ ಕಾಣುತ್ತೆ ನೋಡಿ, ಅದೇ ರೀತಿ ಇದು ಕಾಣುತ್ತೆ ನೋಡಿ. ನೀವು ಈಗ ವಾಶ್ ಮಾಡಿದ ನಂತರ ನನಗಂತೂ ಇದು ತುಂಬ ಖುಷಿ ಆಯಿತು. ಇಲ್ಲಾಂದರೆ ಯಾವಾಗಲೂ ನಾವು ಇದು ವಾಶ್ರೂಮ್ ಕ್ಲೀನ್ ಮಾಡುವಾಗೆಲ್ಲ ಇದೊಂದು ತುಂಬ ಕಷ್ಟದ ಕೆಲಸ, ಈ ವಾಟರ್ ಸ್ಟೇನ್ಸನ್ನು ರಿಮೂವ್ ಮಾಡೋದು. ಬಟ್ ಈ ಪ್ರಾಡಕ್ಟಿಂದ ತುಂಬಾ ಈಸಿಯಾಗಿ ಒಂದು 2-3 ನಿಮಿಷದಲ್ಲಿ ಇದನ್ನು ಪಳ ಅಂತ ಹೊಳೆಯುವಾಗಿ ಮಾಡ್ಬೋದು. ತುಂಬ ನನಗೆ ಖುಷಿ ಆಯಿತು ಇದು ಪ್ರಾಡಕ್ಟ್. ರಿಸಲ್ಟ್ ನೋಡಿ, ನಿಮ್ಮ ಕಣ್ಣ ಮುಂದೆನೇ ಇದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಹೊಸ ಟ್ಯಾಪ್ ಫಿಕ್ಸ್ ಮಾಡಿದಾಗೆ ಕಾಣಿಸ್ತಾ ಉಂಟಲ್ವಾ? ನೋಡಿ, ಟ್ಯಾಪ್ಸ್ ಎಲ್ಲ ಕ್ಲೀನ್ ಮಾಡಿ ಆಯ್ತಾಯ್ತಾ. ತುಂಬಾ ಚೆನ್ನಾಗಿದೆ ಟ್ಯಾಪ್ಸ್ ಕ್ಲೀನ್ ಮಾಡ್ಲಿಕ್ಕೆ ಅಲ್ಲ ರೀ? ತುಂಬಾ ಚೆನ್ನಾಗಿದೆ. ಜಸ್ಟ್ ಸ್ಪ್ರೇ ಮಾಡಿ 1-2 ನಿಮಿಷ ಬಿಟ್ಟು ಸ್ಕ್ರಬ್ ಮಾಡಿದ್ರೆ ಎಷ್ಟು ಚಂದ ಆಗ್ತದೆ ಟ್ಯಾಪ್. ಮತ್ತೆ ಇದು ಟ್ಯಾಪ್ ಮಾತ್ರ ಅಲ್ಲ, ಸ್ಟೀಲ್ ಇದು ಟ್ಯಾಪ್ ಮಾತ್ರ ಅಲ್ಲ, ನಮ್ಗೆ ಇದು ಗೋಡೆಗೆ ಹಾಕುವ ಟೈಲ್ಸ್ ಎಲ್ಲ ಅದನ್ನ ಸಹ ಇದರಲ್ಲಿ ನಾವು ಕ್ಲೀನ್ ಮಾಡ್ಬೋದು. ನನ್ಗೆ ಅಂದ್ರೆ ಕಿಚನ್ ಇದು ನಾನು ಮತ್ತೆ ಮಾಡ್ತೇನೆ ಅಂತ ಹೇಳಿ, ನಮ್ದು ಅಡಿಗೆಲ್ಲ ಆದ ನಂತರ ಲಾಸ್ಟ್ಗೆ ಕಿಚನ್ ಇದು ಮಾಡುವ ಅಂತ ಇದ್ದೇನೆ. ಸೊ ಇದನ್ನ ಮತ್ತೆ ಕಿಚನ್ ಟೈಲ್ಸ್ ವಾಶ್ ಮಾಡ್ಲಿಕ್ಕೆ ಯೂಸ್ ಮಾಡುವ. ಈಗ ನೆಕ್ಸ್ಟ್ ನನಗೆ ಇದು ಎಂತ ಕಿಟಕಿ ಕ್ಲೀನ್ ಮಾಡೋದೇ ತಲೆನೋವು ನನಗೆ. ಸೊ ಸ್ಯಾನೋದು ಒಂದು ಪ್ರಾಡಕ್ಟ್ ಇದೆ, ಅದರಲ್ಲಿ ಕಿಟಕಿ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಮತ್ತೆ ಇದು ಮಿರರ್ ಎಲ್ಲ, ಗ್ಲಾಸ್ ಐಟಮ್ಸ್ ಎಲ್ಲ, ಅದನ್ನೆಲ್ಲ ಒರೆಸ್ಲಿಕ್ಕೆ ಒಂದು ಪ್ರಾಡಕ್ಟ್ ಇದೆ, ಅದನ್ನ ಯೂಸ್ ಮಾಡಿ ಈಗ ಅದನ್ನ ಕ್ಲೀನ್ ಮಾಡುವ. ಇದು ಮಲ್ಟಿಪರ್ಪಸ್ ಆಯ್ತಾ ನಿಮ್ಗೆ, ಮಿರರ್, ಟೈಲ್ಸ್, ಮತ್ತೆ ಇದು ಕಾರಿದೆಲ್ಲ, ಕಾರಿದು ಮಿರರ್ಸ್, ಡ್ಯಾಶ್ ಬೋರ್ಡ್ ಎಲ್ಲ ಮಾಡಬಹುದು. ಅದು ಕೂಡ ಎಲ್ಲ ಮಾಡಬಹುದು. ಮತ್ತೆ ನಮ್ದು ಡೈನಿಂಗ್ ಟೇಬಲ್ ಇದ್ದು, ಮತ್ತೆ ಇದು ನಮ್ದು ಗ್ಲಾಸ್ ಇದೆಲ್ಲ ಇರ್ತದಲ್ಲ, ಅದೆಲ್ಲ ಕ್ಲೀನ್ ಮಾಡ್ಬೋದು. ಗ್ಲಾಸ್ ಇದು ಸರ್ಫೇಸ್ಗೆಲ್ಲ ಇದು ಒಳ್ಳೇದು. ಸೊ ತುಂಬಾ ಈಸಿ ಆಗ್ತದೆ ಇದರಿಂದ ನಂಗೆ ಕಿಟಕಿ ಎಲ್ಲ ಒರೆಸ್ಲಿಕ್ಕೆ. ಇಲ್ಲಾಂದ್ರೆ ಎಷ್ಟು ಟೈಮ್ ವೇಸ್ಟ್ ಆಗ್ತದಲ್ಲ, ನಾವು ನಾರ್ಮಲ್ ಆಗಿ ಈ ನಾರ್ಮಲ್ ಬಟ್ಟೆಯಲ್ಲಿ ಒರೆಸುದಾದ್ರೆ. ಇದು ಬಟ್ಟೆ ಕೂಡ ನೋಡಿ, ಮೈಕ್ರೋ ಫೈಬರ್ ಬಟ್ಟೆ ನಿಮ್ಗೆ ಅಲ್ಲಿ ಎಲ್ಲೂ ಸಿಗ್ತದೆ ಶಾಪಲ್ಲಿ, ಬಟ್ ಇವರಲ್ಲಿ ಕೂಡ ಸಿಗ್ತದೆ. ಸೊ ಇವರಲ್ಲಿ ಈ ತರ ಒಂದು ಪ್ಯಾಕೆಟ್ ಅಲ್ಲಿ 3 ಬರ್ತದೆ. ಅಂದ್ರೆ ಒಂದು ನಾನು ಈ ತರ ಮಿರರ್, ಕಿಟಕಿ ಒರೆಸ್ಲಿಕ್ಕೆ ಯೂಸ್ ಮಾಡ್ತೇನೆ, ಮತ್ತೆ ಇನ್ನೊಂದು ಕಿಚನಿಗೆ ಅಂತಾನೆ ಸಪರೇಟ್ ಆಗಿ ಇಟ್ಟಿದ್ದೇನೆ. ಸೊ ಹಾಗೆ ಈ ಮೈಕ್ರೋ ಫೈಬರ್ ಬಟ್ಟೆಯನ್ನ ಯೂಸ್ ಮಾಡಿ ನಾವು ಒರೆಸಿದ್ರೆ ಒಳ್ಳೆ ಕ್ಲೀನ್ ಆಗ್ತದೆ. ನೀವು ನೋಡಿ, ಈಗ ನಾನೀಗ ಸ್ಪ್ರೇ ಮಾಡಿ ತೋರಿಸ್ತೇನೆ. ಈ ತರ ಮಿರರ್ಗೆ ಸ್ಪ್ರೇ ಮಾಡಿ ಮೈಕ್ರೋ ಫೈಬರ್ ಬಟ್ಟೆಯಲ್ಲಿ ಒರೆಸ್ಬೇಕು. ಎಷ್ಟು ಸಾಫ್ಟ್ ಇದೆ ನೋಡಿ, ಇದು ಬಟ್ಟೆ ಮುಟ್ಟುವಾಗಲೇ ಗೊತ್ತಾಗ್ತದೆ, ಸಾಫ್ಟ್ ಬಟ್ಟೆ. ಬೇರೆ ಬಟ್ಟೆ ಎಲ್ಲ ಅದಷ್ಟು ಆ ಬಟ್ಟೆದು ಧೂಳೆ ಇದಕ್ಕೆ ವಾಪಸ್ ಆಗ್ತದೆ. ಆ ಬಟ್ಟೆಯಲ್ಲಿ ಈಗ ಒಂದು ಕಿಟಕಿ ಒರೆಸಿ ಇನ್ನೊಂದು ಕಿಟಕಿ ಒರೆಸುವಾಗ ಆ ಬಟ್ಟೆಯಲ್ಲಿದ್ದ ಧೂಳು ಕೂಡ ಇನ್ನೊಂದು ಕಿಟಕಿಗೆ ತಾಗ್ತದೆ. ಬಟ್ ಇದರಲ್ಲಿ ಹಾಗೆ ಅಲ್ಲ. ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ನೋಡಿ, ಹತ್ತಿರದಿಂದ ಕ್ಲೋಸ್ ಅಪ್ ತೋರಿಸಿ. ಡಿಫರೆನ್ಸ್ ಗೊತ್ತಾಗ್ತದೆ ನೋಡಿ, ಈಸಿಯಾಗಿ ನಾವು ಕ್ಲೀನ್ ಮಾಡ್ಬೋದು. ಕಿಟಕಿ ಎಲ್ಲ ಆರಾಮ್ಸೆ ಕ್ಲೀನ್ ಆಯ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಕಿಚನ್ ಕ್ಲೀನ್ ಮಾಡಿಕ್ಕೆ ಹೋಗ್ತೇನೆ. ನೋಡಿ, ಮಿರರ್ ಕೂಡ ಈ ತರ ಚಂದ ಮಾಡಿ ನೀವು ಕ್ಲೀನ್ ಮಾಡ್ಬೋದು. ನೋಡಿ ಎಷ್ಟು ಚಂದ ಕ್ಲೀನ್ ಆಗ್ತದಂತ. ಮತ್ತೆ ಈ ಬಟ್ಟೆಗೆಲ್ಲ 1 ವರ್ಷ ಅವರು ಗ್ಯಾರಂಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ವಾಷಿಂಗ್ ಮೆಷಿನ್ ಅಲ್ಲಿ ಕೂಡ ಇದನ್ನ ಹಾಕ್ಬೋದು, ತಿಂಗಳಿಗೆ ಒಂದ್ಸತಿ ಹಾಕ್ಬೋದು ಇದನ್ನ. ಓಕೆ, 1 ವರ್ಷ ನಿಮಗೆ ಏನಾಗುದಿಲ್ಲ. ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿ ಮೆಷಿನ್ ವಾಶ್ ಮಾಡಿದ್ದು, ತಿಂಗಳಿಗೊಮ್ಮೆ ಕ್ವಾಲಿಟಿ ಇದ್ದದ್ದು ಮೇಂಟೈನ್ ಮಾಡಿದ್ದು, ನಿಮಗೆ ಇನ್ನೂ ಸಹ ಜಾಸ್ತಿ ವರ್ಷ ಇದು ಇಡ್ಬೋದು, ಏನಾಗುದಿಲ್ಲ. ಇದನ್ನ ಯೂಸ್ ಮಾಡಿ ನೀವು ನಾರ್ಮಲ್ ಆಗಿ ವಾಶ್ ಕೂಡ ಮಾಡ್ಬೋದು, ಕಲ್ಲಲ್ಲಿ ವಾಶ್ ಮಾಡ್ಬೋದು ಅಥವಾ ಮೆಷಿನಿಗೆ ಸಹ ಹಾಕ್ಬೋದು. ಮತ್ತು ಕಂಪನಿ ಕಡೆಯಿಂದ 1 ವರ್ಷ ಇದಕ್ಕೆ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಇಂಥದ್ದು 3 ಉಂಟು ನನ್ನಲ್ಲಿ. ಕಿಚನಿಗೆ ಸಪ್ರೇಟ್ ಇಟ್ಟಿದ್ದೇನೆ ನಾನು. ಮತ್ತೆ ಎಂತ ಗೊತ್ತುಂಟ, ನಾವು ನಾರ್ಮಲ್ ಡಸ್ಟಿಂಗ್ ಮಾಡ್ತೇವಲ್ಲ, ಇಲ್ಲಿ ತೋರಿಸಿ ನೋಡಿ, ಇಲ್ಲೆಲ್ಲ ಇಷ್ಟು ಡಸ್ಟ್ ಉಂಟಲ್ಲ, ಇಲ್ಲಿ ಫೋಕಸ್ ಮಾಡಿ ನೋಡಿ. ಇದು ಕೂಡ ಗ್ಲಾಸೇ ಅಥವಾ ಯಾವುದೇ ಸರ್ಫೇಸ್ ಆಗ್ಲಿ, ಎಲ್ಲ ಡಸ್ಟ್ ಎಲ್ಲ ಇರ್ತದಲ್ಲ, ಇದು ಈ ತರ ಡಸ್ಟ್ ಎಲ್ಲ ನಾವು ಬಟ್ಟೆಯಲ್ಲಿ ಒರೆಸುವಾಗ ಆ ಬಟ್ಟೆಗೆ ಸ್ವಲ್ಪ ಸ್ಪ್ರೇಯನ್ನು ಹಾಕಿ ಒರೆಸೋದ್ರಿಂದ ಎಂತಾಗ್ತದೆ ಅಂದ್ರೆ, ಈ ಡಸ್ಟ್ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗುದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಡಸ್ಟ್ ಮಾಡುವಾಗ ಖಾಲಿ ನಾವು ಕೆಲವೊಮ್ಮೆ ಏನ್ ಮಾಡ್ತೇವೆ, ಖಾಲಿ ಬಟ್ಟೆಯಲ್ಲಿ ಹೀಗೆ ಒರೆಸಿ ಬಿಡ್ತೇವೆ. ಆ ರೀತಿ ಒರೆಸಿದ್ದು ಏನಾಗ್ತದೆ ಅಂದ್ರೆ ಮತ್ತೆ ಧೂಳು ಬಂದು ಕೂತ್ಕೊಳ್ತದೆ. ಬಟ್ ಅದಕ್ಕೆ ಈ ತರ ಒಂದು ಕ್ಲೀನರ್ ಅನ್ನ ಹಾಕಿ ನಾವು ಒರೆಸಿದ್ರೆ ನಮ್ಗೆ ಆ ಡಸ್ಟ್ ಏನಿದೆ ನೋಡಿ ಬೇರೆ ಕಡೆ ಸ್ಪ್ರೆಡ್ ಆಗುದಿಲ್ಲ ಅಂತ ಹೇಳಿ. ಓಕೆ, ನಾನು ಇಲ್ಲಿ ಕೂಡ ಸ್ಪ್ರೇ ಹಾಕಿನೇ ಒರೆಸ್ತೇನೆ. ಇಲ್ಲೆಲ್ಲ ಒರೆಸ್ಬೋದು ಈ ಸರ್ಫೇಸ್ ಎಲ್ಲ. ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಯ್ತು.
ನೋಡಿ, ನಂದು ಕ್ಲೀನ್ ಮಾಡಿ ಆದ ನಂತರ ಇವರು ನಮ್ದು ಮಕ್ಕಳಿದ್ದು ಫೋಟೋ ಫ್ರೇಮ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಡಸ್ಟ್ ಇದೆ, ಹೀಗೆ ನೋಡುವಾಗ ಗೊತ್ತಾಗುದಿಲ್ಲ ನೋಡಿ. ನಂದು ಸಿಲ್ವರ್ ಪ್ಲೇ ಬಟನ್ ಇದನ್ನು ಸಹ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ವಾವ್, ಇದನ್ನ ನೋ ಪ್ರಾಬ್ಲಮ್, ಡಸ್ಟ್ ಬಟ್ಟೆಗೆ ಇದಾದ್ರೂ ಕೂಡ ಬಟ್ಟೆ ವಾಶ್ ಮಾಡ್ಬೋದಲ್ಲ. ಸೊ ಕ್ಲೀನ್ ಆಯ್ತಲ್ಲ. ಎಷ್ಟು ಧೂಳು ಉಂಟಲ್ಲ, ಗೊತ್ತಾಗುದಿಲ್ಲ ಧೂಳು ಬಂದು ನಿಂತದ್ದು. ಫೋಟೋ ಫ್ರೇಮ್ ಕ್ಲೀನ್ ಮಾಡಿ ನೋಡಿ. ಇದು ನಂದು ಮಗಳಿದ್ದು ಮತ್ತೆ ಮಗಂದು ಫೋಟೋ. ಓಕೆ, ನೆಕ್ಸ್ಟ್ ನಮ್ದು ಇದು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಅದಾದ ನಂತರ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಯಿತು. ಮತ್ತೆ ಕಿಚನಿಗೆ ಹೋಗೋದು. ನೋಡಿ, ಇದು ಸ್ಯಾನ್ ಅವರದ್ದು ವಂಡರ್ ಸ್ಪಾಂಜ್ ಅಂತ ಹೇಳಿ ನಾನೀಗ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೇವಲ ಸ್ವಿಚ್ ಬೋರ್ಡ್ ಅಂತಲ್ಲ, ಬೇರೆ ಐಟಮ್ಸ್ ಕೂಡ ನಾವು ಕ್ಲೀನ್ ಮಾಡ್ಬೋದು. ವೈಟ್ ಬ್ಯಾಗ್ಸ್ ಆಗಲಿ, ಶೂಸ್ ಆಗಲಿ, ಲೆದರ್ ಸೋಫಾ, ಚೇರ್ಸ್, ಬೇಸಿನ್, ಸಿಂಕ್ಸ್ ಇದನ್ನೆಲ್ಲ ಇದರಲ್ಲಿ ಕ್ಲೀನ್ ಮಾಡ್ಬೋದು. ಜಸ್ಟ್ ನೀರಲ್ಲಿ ಇದನ್ನು ಒದ್ದೆ ಮಾಡಿ ಇದನ್ನು ಉಪಯೋಗಿಸಿದರೆ ಆಯಿತು. ಅಥವಾ ಗ್ಯಾಸ್ ಸ್ಟವ್ ಹತ್ತಿರ, ನಮ್ಮದು ಕಿಚನ್ ಕೌಂಟರ್ ಟಾಪ್ಸ್ ಹತ್ತಿರ, ಅದನ್ನೆಲ್ಲ ಅಲ್ಲೆಲ್ಲ ಆ ಪ್ಲೇಸಿಗೆಲ್ಲ ನಾವು ಇದನ್ನು ಉಪಯೋಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಉಂಟು ಅಂತ. ಧೂಳೆಲ್ಲ ಹೋಯ್ತು ನೋಡಿ. ಸ್ವಿಚ್ ಬೋರ್ಡ್ ಹತ್ತದಲ್ಲ ನೋಡಿ. ಇದು ನೀವು ವೈಟ್ ಸರ್ಫೇಸಿಗೆಲ್ಲ ಇದನ್ನು ಕ್ಲೀನ್ ಮಾಡಿಕ್ಕೆ ಯೂಸ್ ಮಾಡ್ಬೋದು. ಬೇರೆ ಸರ್ಫೇಸ್ ಕೂಡ ಆಗ್ತದೆ. ಅದು ವೈಟ್ ಬ್ಯಾಗ್, ವೈಟ್ ಶೂಸ್, ಸ್ವಿಚ್ ಬೋರ್ಡ್ಸ್, ಮತ್ತೆ ಫ್ರಿಡ್ಜ್ ಒಳಗೆಲ್ಲ ಸೈಡ್ ಇದ್ದದ್ದು ವೈಟ್ ಕಲರ್ ಇರ್ತದಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದು ಸ್ಪಾಂಜ್ ಬೆಸ್ಟ್ ನೋಡಿ. ನೋಡಿ, ಒಳ್ಳೆ ಚೆನ್ನಾಗಿ ಕ್ಲೀನ್ ಆಗ್ತದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಇದರಲ್ಲಿ 6 ಪೀಸಸ್ ಇರ್ತದೆ ಈ ಬಾಕ್ಸಲ್ಲಿ, ಸೆಟ್ಟಲ್ಲಿ ಆಯಿತಾ. ನೋಡಿ, ಸ್ವಿಚಸ್ ಪಳ 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 ಅಂತ ಹೊಳಿತಾ ಉಂಟಲ್ಲ, ವೈಟ್ ವೈಟ್. ಮುಂಚೆ ಹೇಗಿತ್ತು, ಕ್ಲೀನ್ ಆಗಿದೆ. ಫೈನಲಿ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಕಿಚನ್ ಕ್ಲೀನ್ ಮಾಡುವಾಗ ಸ್ಯಾನ್ ಅವರದ್ದು 40+ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ನಮ್ಮದು ಗ್ಯಾಸ್ ಸ್ಟವ್ ಯಾವಾಗಲೂ ಅಡುಗೆಲ್ಲ ಮಾಡಿದ ನಂತರ ತುಂಬ ಆಯಿಲಿ ಆಗುತ್ತೆ, ಗ್ರೀಸಿ ಆಗುತ್ತೆ. ಅಂದರೆ ನೀರು ದೋಸೆ ಎಲ್ಲ ಮಾಡುವಾಗ ಅದು ಹಿಟ್ಟೆಲ್ಲ ರಟ್ಟಿ ಎಲ್ಲ ತುಂಬ ಆಯಿಲಿ ಆಗುತ್ತೆ, ಹಿಟ್ಟು ಥರ ಇರ್ತದೆ. ಹಾಗೆ ನಾನು 40+ ಅನ್ನು ಉಪಯೋಗಿಸೋದು. ಇದನ್ನು ಹಾಕಿ 1-2 ನಿಮಿಷ ಬಿಟ್ಟು ನಂತರ ಈ ಥರ ಬ್ರಷಲ್ಲಿ ಇದನ್ನು ಉಜ್ಜಿದ್ರೆ ತುಂಬಾ ಈಸಿಯಾಗಿ ಬೇಗನೆ ನಮ್ಮ ಸ್ಟವನ್ನು ನಾವು ಕ್ಲೀನ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಈ ಥರ 40+ ಅನ್ನು ಹಾಕಿ ಎಲ್ಲ ಕ್ಲೀನ್ ಮಾಡುವಾಗ ಕೈಗೆ ಗ್ಲೌಸ್ ಹಾಕಲೇಬೇಕಾಯ್ತಾ. ಗ್ಲೌಸ್ ಹಾಕಿ ನಾವು ಕ್ಲೀನಿಂಗನ್ನು ಮಾಡಬೇಕು. ಈಗ ನೋಡಿ ಸ್ಟವ್ ಎಷ್ಟು ಚೆಂದ ಆಯಿತು ಅಂತ, ಎಷ್ಟು ಕ್ಲೀನ್ ಆಯಿತು ಅಂತ ನೋಡಿ. ಜಸ್ಟ್ 40+ ಹಾಕಿ ಸ್ಪಾಂಜಲ್ಲಿ ಒರೆಸಿದ್ರೆ ಕೆಲವೇ ನಿಮಿಷದಲ್ಲಿ ನಮ್ಮದು ಸ್ಟವ್ ಕ್ಲೀನ್ ಆಗುತ್ತೆ. ಮತ್ತು ನಾನಿದು 40+ ಅನ್ನು ಕೆಲವೊಂದು ಪಾತ್ರೆಯನ್ನು ತೊಳಿಲಿಕ್ಕೆ ಕೂಡ ಉಪಯೋಗಿಸ್ತೇನೆ. ಅಂದರೆ ಕೆಲವು ಪಾತ್ರೆ ನಾವು ಸ್ಟೀಲ್ ಸ್ಕ್ರಬ್ಬಲ್ಲಿ ಕೂಡ ತಿಕ್ಕಿದ್ರೆ ಕೂಡ ಅದು ಬ್ಯಾಕ್ ಸೈಡಿದು ಕಪ್ಪು ಹೋಗೋದೇ ಇಲ್ಲ. ತುಂಬ ಕಷ್ಟ ಆಗ್ತದೆ, ತುಂಬ ಎಫರ್ಟ್ ಹಾಕಬೇಕಂತ ಆಗ್ತದೆ. ಬಟ್ ಈ 40+ ಹಾಕಿದೆ ನಿಮಗೆ 2 ನಿಮಿಷದಲ್ಲಿ ಪಾತ್ರೆ ಕ್ಲೀನಾಗಿ ಬರ್ತದೆ. ಈಗ ನೋಡಿ, ಜಸ್ಟ್ ಈ 40+ ಅನ್ನು ಎಲ್ಲೆಲ್ಲಿ ಸ್ಟೇನ್ಸ್ ಇದೆ ಅದರ ಮೇಲೆ ಹಾಕಿ 1-2 ನಿಮಿಷ, ತುಂಬ ಜಾಸ್ತಿ ಕಲರ್ ಟಫ್ ಸ್ಟೇನ್ಸ್ ಇದೆ, ಒಂದು ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಇದನ್ನು ಸ್ಕ್ರಬ್ ಮಾಡಿ ನೋಡಿ. ಮ್ಯಾಜಿಕ್ ಆಗಿದಾಗೆ ಆಗ್ತದೆ ಆಯಿತಾ. ನೀವು ನಂಬಲಿಕ್ಕಿಲ್ಲ. ಈಗ ನೋಡಿ, ನಾನು ಲೈಟಾಗಿ ಸ್ಯಾನ್ ಅವರದ್ದು ಬ್ರಷಲ್ಲಿ ಇದನ್ನು ಒರೆಸ್ತಾ ಇದ್ದೇನೆ. ಜಸ್ಟ್ ಲೈಟಲ್ಲಿ ಕಪ್ಪು ಇದ್ದದೆಲ್ಲ ಮಾಯ ಆಗಿದೆ. ಪಾತ್ರೆ ಪಳ 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 ಅಂತ ಹೊಳಿತಾ ಇದೆ. ನಿಜವಾಗ್ಲೂ ಇದೊಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸ್ಪೆಷಲಿ ನಮ್ಮದು ಕಿಚನಲ್ಲಿ ನಮ್ಮ ಪಾತ್ರೆಯನ್ನು ಕ್ಲೀನ್ ಮಾಡಲಿಕ್ಕೆ, ಪಾತ್ರೆ ಯಾವಾಗಲೂ ಯಾವುದೇ ಸ್ಟೇನ್ಸ್ ಇಲ್ಲದೆ ಕಪ್ಪು ಆಗದೆ ಇರಬೇಕು ಅಂತ ಆದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಪ್ರಾಡಕ್ಟ್ ನೋಡಿ. ಈಗ ನಾನು ನೀರಲ್ಲಿ ತೊಳೆದು ತೋರಿಸ್ತೇನೆ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ನೋಡಿ. ಕೆಲಸ ಅಂತೂ ಜಟ್ಪಟ್ ಅಂತ ಆಯಿತು. ಕಿಚನ್, ಟಾಯ್ಲೆಟ್, ವಾಶ್ರೂಮು ಎಲ್ಲ ಗ್ಲಾಸ್ ಸರ್ಫೇಸು, ಡೈನಿಂಗ್ ರೂಮು, ಶೋಕೇಸ್ ಎಲ್ಲ ಪಟಾಪಟ್ಟ ಆಯಿತು ಇದು ಸ್ಯಾನ್ ಅವರ ಪ್ರಾಡಕ್ಟ್ಸನ್ನು ಉಪಯೋಗಿಸಿ. ಈಗ ಲಾಸ್ಟಿಗೆ ಮನೆ ಒರೆಸಿ ಸ್ವಲ್ಪ ರೂಮ್ ಫ್ರೆಶ್ನರ್ ಎಲ್ಲ ಹಾಕಿದರೆ ಮನೆ ಅಂತೂ ಕ್ಲೀನ್. ನೆಲ ಒರೆಸಲಿಕ್ಕೆ ನಾನಿಲ್ಲಿ ಸ್ಯಾನೋ ಅವರದ್ದು ಫ್ಲೋರ್ ಕ್ಲೀನರನ್ನು ಉಪಯೋಗಿಸ್ತಾ ಇದ್ದೇನೆ ನೋಡಿ. ಕ್ಯಾಪಲ್ಲಿ 2 ಕ್ಯಾಪಿನಷ್ಟು ಈ ಲಿಕ್ವಿಡನ್ನು ಬಕೆಟ್ಗೆ ಹಾಕಿದರೆ ಆಯಿತು. ಅರ್ಧ ಬಕೆಟ್ ನೀರು ತಗೊಳ್ಬೇಕು. ಅದಕ್ಕೆ 2 ಕ್ಯಾಪಿನಷ್ಟು ಫ್ಲೋರ್ ಕ್ಲೀನರ್ ಹಾಕಿ ನೆಲವನ್ನು ಮಾಪಲ್ಲಿ ಒರೆಸಿದ್ರೆ ಆಯಿತು.
ಇದರಿಂದ ನೆಲವನ್ನು ಒರೆಸಿದ್ರೆ ಒಳ್ಳೆ ಫ್ಲೋರಲ್ ಫ್ರೇಗ್ರೆನ್ಸ್ ಇರುತ್ತೆ. ರೂಮ್ ಫ್ರೆಶ್ನರ್ ಹಾಕುವ ಅವಶ್ಯಕತೆನೇ ಬರಲ್ಲ. ಈ ಲಕ್ಸುರಿ ಹೋಟೆಲ್ಸಿಗೆಲ್ಲ ಹೋಗುವಾಗ ಅವರ ರೂಮಲ್ಲಿ ಯಾವ ಥರ ಒಳ್ಳೆ ಒಂದು ಫ್ರೇಗ್ರೆನ್ಸ್ ಬರುತ್ತೆ ನೋಡಿ, ಅದೇ ರೀತಿ ಫ್ರೇಗ್ರೆನ್ಸ್ ಇರುತ್ತೆ. ಒಳ್ಳೆ ಲಕ್ಸುರಿ ಹೋಟೆಲ್ಗೆ ಹೋಗಿದಾಗೆ ಆಗ್ತದೆ, ಅಷ್ಟೊಂದು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ. ಇದಲ್ಲದೆ ಸ್ಯಾನೋ ಅವರದು ರೂಮ್ ಫ್ರೆಶ್ನರ್ ಕೂಡ ಇದೆ. ಅದನ್ನು ನೀವು ಪಿಲ್ಲೋ ಕವರ್ಗೆ, ಬೆಡ್ಶೀಟಿಗೆ ಅದಕ್ಕೆಲ್ಲ ಹಾಕ್ಬೋದು. ಒಳ್ಳೆ ಒಂದು ಫ್ರೇಗ್ರೆನ್ಸ್ ಇರುತ್ತೆ. ಇವರದು ಹೇರ್ ಕೇರ್ ಪ್ರಾಡಕ್ಟ್ಸ್ ಕೂಡ ಉಂಟಾಯ್ತಾ ನೋಡಿ. ಮೆನ್ಸಿಗಂತ ಸಪರೇಟ್ ಆಗಿ ಶಾಂಪೂ ಕಂಡೀಷನರ್, ಲೇಡೀಸಿಗೆ ಸಪರೇಟ್ ಶಾಂಪೂ ಕಂಡೀಷನರ್ ಎಲ್ಲ ಇದೆ. ಜೊತೆಗೆ ಇಲ್ಲಿ ಒಂದು ನೀವು ನೋಡ್ತಿದ್ರಲ್ಲ ಸ್ಪ್ರೇ ಬಾಟಲ್, ಅದು ರೂಮ್ ಫ್ರೆಶ್ನರ್ ಥರ ನಾವು ಯೂಸ್ ಮಾಡ್ಬೋದು. ಪಿಲ್ಲೋ ಕವರ್ಸಿಗೆ, ಬೆಡ್ಶೀಟಿಗೆಲ್ಲ ಹಾಕ್ಬೋದು. ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹೇಗಾಗಿದೆ? ಒಳ್ಳೇದುಂಟಾ? ಅಲ್ಲಿ ಅಬ್ರಾಡಲ್ಲಿ ಇದೆ ಅಲ್ಲ, ಚಿಕನ್ ಮಟನ್ ಎಲ್ಲ ತಿಂದು ಸಾಕಾಗಿದೆ. ನಮ್ಮದು ಇಲ್ಲಿ ಊರಿದ್ದು ಫ್ರೆಶ್ ಫಿಶ್ ಫ್ರೈ ಮತ್ತೆ ಪ್ರಾನ್ಸ್ ಇವತ್ತು ಬೆಳಿಗ್ಗೆ ತಂದದಷ್ಟೇ, ನಮ್ಮ ನದಿಯದ್ದು ಹಿಡ್ದದ್ದು. ನನ್ನ ತಂಗಿಗೆ ಫೇವ್ರೇಟ್ ಪ್ರಾನ್ಸ್, ಅದು ಈಗ ಅವಳು ಸ್ವಲ್ಪ ತಿನ್ನೋದಿಲ್ಲ. ಹಾಗೆ ಒಂದೇ ಒಂದು ಪೀಸ್ ತಕೊಂಡಿದ್ದಾಳೆ. ಹಾಗೆ ಒಳ್ಳೇದಾಗಿದಾ? ನಿಜವಾಗ್ಲೂ ಅಂಜಲ್ ಫಿಶ್ ಫ್ರೈ. ನಮ್ಗೆ ಇದೆ ಡೈಲಿ ಈ ಊಟನೇ ಇಷ್ಟ ಆಗೋದು ಅದಲ್ಲ. ಸಾರು ಬೇಕಾ? ಕೊಡಿ ಕೊಡಿ ಕೊಡಿ. ಮಕ್ಕಳು ಕೂಡ ಈಗ ಬಂದದಷ್ಟೇ ಸ್ಕೂಲಿಂದ. ಹಾಗೆ ಸ್ಯಾನೋ ಅವರದ್ದು ಸ್ಪಾರ್ಕ್ 0 ಪ್ರಾಡಕ್ಟ್ ಅಂತ ನನ್ನ ತಂಗಿಗೆ ನಾನು ಗಿಫ್ಟನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಅವಳಿಗೆ ಚಿಕ್ಕ ಪಾಪು ಇದ್ದಾನೆ, ಅವನಿಗೆ ಫೀಡಿಂಗ್ ಬಾಟಲ್ ಕ್ಲೀನ್ ಮಾಡಲಿಕ್ಕೆ, ವಾಶ್ ಮಾಡಲಿಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಇದನ್ನು ತರಕಾರಿ ತೊಳಿಲಿಕ್ಕೆ, ಫ್ರೂಟ್ಸ್ ತೊಳಿಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇದು ಮ್ಯಾಕ್ಸಿಮಾ ಡ್ರೈಯರ್ ಅಂತ ಹೇಳಿ, ಪಾಪು ಅಂದರೆ ಬೇಬಿ ಕ್ಲೋತನ್ನು ವಾಶ್ ಮಾಡಿ ಡ್ರೈ ಮಾಡಿದ ನಂತರ ಅದ್ರ ಮೇಲೆ ಇದನ್ನು ಸ್ಪ್ರೇ ಮಾಡ್ಬೋದು. ತುಂಬಾ ಒಳ್ಳೆಯ ಒಂದು ಫ್ರೇಗ್ರೆನ್ಸ್ ಇರುತ್ತೆ. ಮತ್ತು ಬೇಬಿ ಸೇಫ್ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಯೂಸ್ ಮಾಡಿದ್ದಾರೆ. ಇದನ್ನು ಕೂಡ ತಂಗಿಗೆ ಗಿಫ್ಟ್ ಮಾಡ್ತಾ ಇದ್ದೇನೆ ನಾನು. ಇದು ಕ್ಲೀನಿಂಗ್ ವೆಟ್ ವೈಪ್ಸ್ ಅಂತ ಸ್ಯಾನೋ ಅವರ ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ. ನೀವು ಕಾರ್ ಡ್ಯಾಶ್ ಬೋರ್ಡ್ ಆಗಲಿ ಅಥವಾ ವೆಹಿಕಲ್ ಇದು ಮಿರರ್ ಅಥವಾ ಎಲ್ಲಿ ಸಹ ನೀವು ಕಿಚನಲ್ಲಿ ಸಹ ಇದನ್ನು ಯೂಸ್ ಮಾಡ್ಬೋದು. ಚಂದ ಮಾಡಿ ವೈಪ್ ಮಾಡಿದ ನಂತರ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಆಯ್ತಾ. ತುಂಬ ಚೆನ್ನಾಗಿದೆ. ಊಟ ಎಲ್ಲ ಆಯಿತು, ಇನ್ನು ಸಂಜೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಅದರ ವ್ಲಾಗನ್ನು ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತು ನಾನು ಯೂಸ್ ಮಾಡಿರುವಂಥ ಸ್ಯಾನೋ ಪ್ರಾಡಕ್ಟ್ಸ್ ನಿಮಗೆ ಬೇಕಿದ್ರೆ ಡೈರೆಕ್ಟ್ಲಿ ಅವರಿಗೆ ನೀವು ಕಾಲ್ ಮಾಡಿ ಆರ್ಡರನ್ನು ಮಾಡ್ಬೋದು. ಅವರು ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡ್ತಾರೆ. ಮತ್ತು ಅದು ಫ್ರೀ ಡೆಲಿವರಿ ಆಯಿತಾ, ಏನು ಡೆಲಿವರಿ ಚಾರ್ಜಸ್ ಇರೋದಿಲ್ಲ. ಮತ್ತು ಒಂದು ವೇಳೆ ನೀವು ಕಾಲ್ ಮಾಡುವಾಗ ಅವರು ಬ್ಯುಸಿ ಇದ್ದರೆ ನೀವು ಡೈರೆಕ್ಟ್ಲಿ ಅವರ ವಾಟ್ಸಪ್ಪಿಗೆ ಹಾಯ್ ಅಂತ ಟೈಪ್ ಮಾಡಿ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಇವರದ್ದು ಆಫರ್ ಕೂಡ ಈಗ ನಡೀತಾ ಉಂಟು. ಅಕ್ಟೋಬರ್ 14ವರೆಗೆ ಇವರದ್ದು ಆಫರ್ ಕೂಡ ಇದೆ. ಹಾಗೆ ನಿಮಗೆ ಅಮೆಝಾನಲ್ಲಿ ಕೂಡ ಇವರ ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡ್ಬೋದು. ಜಸ್ಟ್ ಅಮೆಝಾನಲ್ಲಿ ಸ್ಯಾನೋ ಇಸ್ರಾಯಲ್ ಅಂತ ಟೈಪ್ ಮಾಡಿ ನಿಮಗೆ ಇವರೆಲ್ಲ ಪ್ರಾಡಕ್ಟ್ಸ್ ಬರುತ್ತೆ. ಬಟ್ ನೀವು ಶಾಪಿಂದ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು, ಯಾಕಂದರೆ ಅಲ್ಲಿ ನಿಮಗೆ ಸ್ವಲ್ಪ ಆಫರ್ ಕೂಡ ಸಿಗ್ತದೆ ಮತ್ತು ಫ್ರೀ ಡೆಲಿವರಿ ಕೂಡ ಇರ್ತದಲ್ಲ, ಸ್ವಲ್ಪ ನಿಮಗೆ ಪ್ರೈಸ್ ಕೂಡ ಕಡಿಮೆ ಇರ್ತದೆ ಶಾಪಿಂದ ನೀವು ಆರ್ಡರ್ ಮಾಡಿದರೆ. ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಅವರು ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಈಗ ಅವರ ಹತ್ರ 50 ಪ್ರಾಡಕ್ಟ್ಸ್ ಇದೆ. ಇನ್ನು ನೆಕ್ಸ್ಟ್ ಮಂತಲ್ಲಿ ಇನ್ನೂ ಕೂಡ 35 ಪ್ರಾಡಕ್ಟ್ಸ್ ಹೊಸತು ಬರ್ತಾ ಉಂಟು. ನಿಮಗೆ ಸ್ಯಾನೋ ಪ್ರಾಡಕ್ಟ್ಸ್ ಇದು ಟ್ಯುಟೋರಿಯಲ್ ಏನಾದರೂ ಬೇಕಿದ್ರೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಹಾಕಿದ್ದಾರೆ. ಸ್ಯಾನೋಲಿಯಾ ಗಂಗೊಳ್ಳಿ ಅಂತ ಅವರ ಪೇಜ್ ಇದು ಹೆಸರು. ಅಲ್ಲಿ ನೀವು ಸರ್ಚ್ ಮಾಡಿ ಅವ್ರದ್ದೆಲ್ಲ ಟ್ಯುಟೋರಿಯಲ್ಸ್ ಅನ್ನ ನೀವು ನೋಡ್ಬೋದು. ಇನ್ನು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.